ಬಿಜೆಪಿ 18 ಶಾಸಕರಿಗೆ ಸದನದಿಂದ ಅಮಾನತು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಸಕ ಚನ್ನಬಸಪ್ಪ ಅವರು ಕನ್ನಡ ಮೀಡಿಯಂ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಅಲ್ಲಿ ಏನ್ ನಡೀತು ಅನ್ನೋದನ್ನ ಅವರು ಎಳೆಯಾಗಿ ಬಿಡಿಸಿಟ್ರು. ಹೋರಾಟಕ್ಕೆ ಬೆಂಬಲ ಕೊಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ, ಆದ್ರೆ ಬಳಿಕ ಸ್ಪೀಕರ್ ಅಶಿಸ್ತು ಅಂದ್ರೆ ಹೇಗೆ ಎಂದು ಪ್ರಶ್ನೆ ಮಾಡಿದ್ರು. ಇನ್ನು ಧರ್ಮಾಧಾರಿತ ಮೀಸಲಾತಿ ನೀಡಿರೋದಕ್ಕೂ ಶಾಸಕರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಈ ಕುರಿತು ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರು ಶಾಸಕ ಚನ್ನಬಸಪ್ಪ ಅವರ ಜೊತೆ ನಡೆಸಿರುವ ಚಿಟ್ ಚಾಟ್ ಎಲ್ಲಿದೆ. ಕರ್ನಾಟಕ ವಿಧಾನಮಂಡಲ ಬಜೆಟ್ ಅಧಿವೇಶನ ಮುಗಿದಿದೆ. ಆದರೆ ಈ ಬಾರಿಯ ಬಜೆಟ್ ಅಧಿವೇಶನ ಹಲವು ವಿಚಿತ್ರಗಳಿಗೆ, ಹಲವು ವಾಗ್ವಾದಗಳಿಗೂ ಸಹ ಸಾಕ್ಷಿಯಾಗಿತ್ತು. ಸುದೀರ್ಘವಾಗಿ ಬಜೆಟ್ ಮೇಲೆ ಚರ್ಚೆ ನಡೆಯಿತು. ಚರ್ಚೆಯ ನಂತರ ಹಲವು ವಿಷಯಗಳು ಬಂದು, ಪ್ರಶ್ನೋತ್ತರಗಳು ಬಂದು, ಹಲವು ವಿಧೇಯಕಗಳು ಮಂಡನೆ ಆದವು. ವಿಪಕ್ಷಗಳು ಸಹ ಬಹಳ ಸಮರ್ಥವಾಗಿ ಈ ಬಾರಿಯ ಬಜೆಟ್ ಅಧಿವೇಶನದಲ್ಲಿ ಪಾಲ್ಗೊಂಡಿದ್ವು. ಆದರೆ ಬಜೆಟ್ ಅಧಿವೇಶನ ಮುಗಿಯುವಂಥ ಸಂದರ್ಭದಲ್ಲಿ ಕೊನೆಯ ದಿನ ಆದಂಥ ನಾಟಕೀಯ ಬೆಳವಣಿಗೆಯಲ್ಲಿ ಹಲವು ಶಾಸಕರನ್ನು ವಿಧಾನಸಭೆಯಿಂದ ಅಮಾನತು ಮಾಡಲಾಯಿತು. ಈ ರೀತಿ ಅಮಾನತು ಮಾಡಿದಂಥ ಶಾಸಕರಲ್ಲಿ ಒಬ್ಬರಾದಂಥ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್.ಎನ್. ಚನ್ನಬಸಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಒಟ್ಟಾರೆ ಈ ಬಜೆಟ್ ಅಧಿವೇಶನ ಹೇಗಿತ್ತು, ಏನು ಅನ್ನಿಸ್ತು ಅವರಿಗೆ ಅಂತ ಕೇಳೋಣ. ಸರ್ ನಮಸ್ಕಾರ. ಈಗ ಬಜೆಟ್ ಅಧಿವೇಶನದ ಕೊನೆಯ ದಿನ ನೀವು ಅಮಾನತಾದ್ರಿ ಅಂತ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಏನು ಅನ್ನಿಸ್ತು? ನಿಮ್ಮ ಫಸ್ಟ್ ರಿಯಾಕ್ಷನ್ ಅದು? ನಾವು ಹೋರಾಟಗಾರರೇ, ಅನೇಕ ವಿಚಾರಗಳಿಗೆ ಹೋರಾಟ ಮಾಡ್ತಾ ಬೆಳೆದಿರೋದ್ರಿಂದ ಇಲ್ಲೇನೋ ಸಸ್ಪೆನ್ಷನ್ಗೇನೋ ಬಹಳ ನಮಗೇನೋ ಆಘಾತ ಆಯಿತು ಅಂತೇನಿಲ್ಲ. ಹೋರಾಟದಲ್ಲಿ ಇದನ್ನು ನಾವು ಗಂಭೀರವಾಗಿ ತೊಗೊಂಡಿದ್ದೇವೆ. ಯಾವುದನ್ನು ಅಂತ ಹೇಳಿದ್ರೆ, ಯಾವುದು ನಮ್ಮ ಸ್ಪೀಕರು ಸೀರಿಯಸ್ ಆಗಿ ತೊಗೋಬೇಕಾಗಿತ್ತು, ಯಾವುದ್ರ ಬಗ್ಗೆ ಆ್ಯಕ್ಷನ್ ತೊಗೋಬೇಕಿತ್ತು, ಅದನ್ನು ಬಿಟ್ಟು 18 ಜನ ವಿಧಾನಸಭಾ ಸದಸ್ಯರನ್ನು ಅಮಾನತು ಮಾಡಿರುವಂಥದ್ದು ಇದೆಯಲ್ಲ, ಇದೆಲ್ಲ ಒಂದು ಕಡೆಗೆ ಗೌರವ ತರುವಂಥ ನಡೆಯಲ್ಲ. ಇದು ಸರಿಯಾಗಲಿಲ್ಲ. ನನ್ನ ಮನಸ್ಸಿನ ಮೇಲೆ ಭಾಳ ಪರಿಣಾಮ ಬಿದ್ದಿದೆ ಅಂತೇನಿಲ್ಲ. ಆದರೆ ಈ ತೀರ್ಮಾನಗಳ ಹಿಂದೆ ರಾಜಕಾರಣ ಇದೆಯಲ್ಲ, ಅದಿರಬಾರ್ದಿತ್ತು. ಈ ಸ್ಪೀಕರ್ ಅಂತ ನಡೆ ಪ್ರಶ್ನೆ ಮಾಡುವಂಥ ಸ್ಥಿತಿಗೆ ನಿರ್ಮಾಣ ಆಗಿದೆ. ಸಮಾನವಾಗಿ ಆ ಜಾಗವನ್ನು ಪ್ರಶ್ನೆ ಮಾಡಬಾರ್ದು. ಆದರೆ ಪೀಠರ್ ಸ್ಥಾನವನ್ನು ಪ್ರಶ್ನೆ ಮಾಡುವಂಥ ಸ್ಥಿತಿ ಯಾಕೆ ಯುಟಿ ಖಾದರ್ ತೊಗೊಂಡ್ರು ಗೊತ್ತಿಲ್ಲ ನನಗೆ. ಸಾನೆಯಿಂದ ಇದ್ದಿದ್ರೆ ಕರೆಸಿ ಮಾತಾಡಿ ಬಗೆಹರಿಸಿದ್ರೆ ಮುಗಿತಿದ್ದು. ಎಲ್ಲ ಸಂದರ್ಭದಲ್ಲೂ ಕರೆಸಿ ಕೂರಿಸಿ ಮಾತುಕತೆಗಳನ್ನು ಮಾಡಿರ್ತಾರೆ. ಅದು ಹೋರಾಟ ನಡೆದಾಗ, ಬಾವಿಗೆ ಇಳಿದಾಗ ಅರ್ಜೆಂಟ್ ಮಾಡ್ತಾರೆ. ಅರ್ಜೆಂಟ್ ಹಂತದೊಳಗಡೆ ಆಮೇಲೆ ಅದನ್ನು ಕರೀತಾರೆ, ಒಟ್ಟಿಗೆ ಕೂತ್ಕೊಡ್ತಾರೆ, ಚರ್ಚೆ ಮಾಡಿ ಮುಂದಕ್ಕೆ ಹೋಗ್ತಾರೆ. ಈ ವಿಷಯದಲ್ಲಿ ಹಾಗೆ ಮಾಡಲಿಲ್ಲ. ಈ ವಿಷಯದಲ್ಲಿ ಹಾಗೆ ಮಾಡದೇ ಇದ್ದಿದ್ದಲ್ಲ. ಮತ್ತು ಎಂಥ ವಿಚಾರ ಇದು ಪ್ರಸ್ತಾಪ ಮಾಡಿದ್ದು ಅಂದರೆ, ಹನಿ ಟ್ರ್ಯಾಪು ಈ ರಾಜ್ಯದ ಗೌರವದ ಪ್ರಶ್ನೆ, ವಿಧಾನಸಭಾ ಅಧಿವೇಶನದ ದೊಡ್ಡ ಗೌರವದ ಪ್ರಶ್ನೆ. ಒಬ್ಬ ಮಂತ್ರಿ ತಮ್ಮ ಅಸಹಾಯಕತೆಯನ್ನು ಹೇಳ್ಕೊಳ್ಳೋದ್ರ ಮೂಲಕ ಈ ಸ್ಥಿತಿಯಲ್ಲಿ ನಮ್ಮನ್ನು, ನಮ್ಮ ಕುಟುಂಬವನ್ನು ಒಂದು ವಿಚಿತ್ರ ರೀತಿಯೊಳಗಡೆ ನಮ್ಮನ್ನು ಹರಾಜು ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಕಂಪ್ಲೇಂಟ್ ಕೊಡ್ತೇನೆ, ಅದ್ರ ಬಗ್ಗೆ ಆ್ಯಕ್ಷನ್ ತೊಗೋಬೇಕು ನೀವು ಅಂತ ಹೇಳುವಂಥ ಸ್ಥಿತಿ ವಿಧಾನಸಭೆಯಲ್ಲಿ ನಡೆದಾಗ ಯಾವುದಕ್ಕೆ ಆದ್ಯತೆ ಕೊಡಬೇಕಿತ್ತು ಸ್ಪೀಕರ್? ಹೇಳಿದ್ರು ಉನ್ನತ ಮಟ್ಟ ತನಿಖೆ. ಯಾವ ಥರದ ಉನ್ನತ ಮಟ್ಟ ಅದು ಯಾವುದೋ ಒಂದು ಸ್ಪೆಸಿಫಿಕ್ ಬೇಕಲ್ಲ. ತನಿಖೆ ಮಾಡ್ತೀನಿ, ನಂಗೆ ಕಂಪ್ಲೇಂಟೇ ಬಂದಿಲ್ಲ. ಅರೆ ಸದನದೊಳಗಡೆ ಸದಸ್ಯಗಳು ಪ್ರಸ್ತಾಪ ಮಾಡ್ತಾರೆ, ಮಂತ್ರಿನೇ ಸ್ವತಃ ನನ್ನ ಮೇಲೆ ಈ ಥರ ಆಗಿದೆ ಅಂತ ಹೇಳಿದಾಗಲೂ ಕೂಡ ಕಂಪ್ಲೇಂಟಿಗೆ ಕಾಯ್ತೀರಿ ನೀವು. ಅಂದರೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ, ಅವಾಗ ತೊಗೊಂಬರೋಕ್ಕೂ ಆಗಲ್ಲ ನಿಮಗೆ. ಅವರೇ ಬಂದು ಆಫೀಸಿಗೂ ಕೊಡಬೇಕು. ಆಯಿತು, ಯಾವುದೇ ಕಾರಣಕ್ಕೋಸ್ಕರ ಕೊಟ್ಟಿಲ್ಲದೆ ಇರ್ಬೋದು. ಆದರೆ ಕಂಪ್ಲೇಂಟು ಸ್ವತಃ ಮಂತ್ರಿಗಳೇ ಅಲ್ಲಿ ರೆಕಾರ್ಡ್ ಇದೆ ಸೆಷನ್ನಲ್ಲಿ, ಅದನ್ನು ಇಟ್ಕೊಂಡು ಸುಮಟ್ಟ ತೀರ್ಮಾನಗಳನ್ನು ತೊಗೊಳ್ಬೋದು ಸರ್ಕಾರ. ಅಧ್ಯಕ್ಷರು ಅದನ್ನು ತಾಕೀತು ಮಾಡಲೇ ಇಲ್ಲ. ನಾವು ಬಜೆಟ್ ವಿರೋಧ ಮಾಡಬೇಕು ಅಂತ ಯೋಚನೆ ಮಾಡಿರಲಿಲ್ಲ. ನಾವು ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ ಬಜೆಟ್ಟಿನ ಮೇಲೆ ಏನು ಹೇಳಬೇಕು ನಾವು ಮಾತುಕತೆ ಮಾಡಿದ್ವಿ, ಚರ್ಚೆ ಮಾಡಿದ್ವಿ. ರಾತ್ರಿ 11 ಗಂಟೆ ತನಕ ಚರ್ಚೆ ಮಾಡಿದ್ವಿ ಹೌಸ್ಗಳಲ್ಲಿ. ಬೆಳಗ್ಗೆ 7:45 ಬರಬೇಕು, 8 ಗಂಟೆಗೆ ಬರಬೇಕು ಅಂತ ಸರಿಯಾದ ಸಮಯಕ್ಕೆ ಹೋಗಿರೋರು ನಾವೆಲ್ಲ ಹೋಗಿದ್ದೀವಿ, ಚರ್ಚೆ ಮಾಡಿದ್ದೀವಿ, ಪಾಲ್ಗೊಂಡಿದ್ದೀವಿ. ನಾವೊಬ್ಬರೇ ಅಲ್ಲ, ಅನೇಕ ನಮ್ಮ ಜೊತೆಗೆ ಭಾಳಷ್ಟು ಜನ ಸದಸ್ಯರುಗಳು, ವಿಧಾನಸಭಾ ಶಾಸಕರು, ಅವ್ರು ಕರೆದಾಗಲೆಲ್ಲ ಹೋಗಿದ್ದೀವಿ. 10:30 ಆಗುತ್ತೆ, 11 ಗಂಟೆ ತನಕ ನಾನು ಚರ್ಚೆ ಮಾಡ್ತೀನಿ, ಎಲ್ಲಿಗೆ ಅವಕಾಶ ಕೊಡ್ತೀನಿ, ಕೊಡಿ ಅಂತ ಹೇಳಿದ್ವಿ. ಅನೇಕರು ಏನು ಕತೆ ನಿಮ್ಮದು ಅಂತ ಕೇಳಿದ್ದಾರೆ. ಅವರಿಗೆ ಬೆಳಗ್ಗೆ 7:45 ಬರಬೇಕು, ಬಂದಿದ್ದೀವಿ. 8ಕ್ಕೆ ಬರಬೇಕು, ಬಂದಿದ್ದೀವಿ. 9ಕ್ಕೆ ಬರಬೇಕು, ಬಂದಿದ್ದೀವಿ. 10:15 ಬರಬೇಕು, ಬಂದಿದ್ದೀವಿ. ಇನ್ನೇನು ಸಹಕಾರ ಕೊಡಬೇಕು ನಿಮಗೆ? ಆದರೆ ಈ ವಿಚಾರಕ್ಕೆ ಶಕ್ತಿ ಕೊಡಬೇಕು, ನ್ಯಾಯ ಕೊಡಬೇಕು ಅಂತ ನಿಮ್ಗೆ ಅನ್ನಿಸ್ಲೇ ಇಲ್ಲಲ್ಲ. ಒಬ್ಬ ಮಂತ್ರಿಗೆ ಹೀಗಾದಾಗ ಸಭಾಧ್ಯಕ್ಷರು ಹೇಗೆ ನಡ್ಕೋಬೇಕಿತ್ತು?
ಒಬ್ಬ ಅಧಿಕಾರಿ ಶಾಸಕರ ಬಗ್ಗೆ ಬೇರೆ ಥರ ನಡ್ಕೊಂಡಂಥ ಕಾರಣಕ್ಕೋಸ್ಕರ ನೀವು ತೀರ್ಮಾನ ಏನು ತೊಗೊಂಡ್ರಿ? ಶಿಸ್ತು ಸಮಿತಿಗೆ ರೆಫರ್ ಮಾಡಿದ್ರಿ. ಇದ್ರ ಬಗ್ಗೆ ನೀವು ಯಾಕೆ ಗಮನಿಸ್ಲಿಲ್ಲ? ಏನು ಕಾರಣ? ಇದ್ರ ಹಿಂದ್ಗಡೆ ರಾಜಕಾರಣದ ಕುತಂತ್ರ ಏನಿದೆ? ಹಾಗಾದರೆ 18 ಜನನ ಹೊರಗಿಟ್ಟು ನೀವು ಮಾಡುವಂಥದ್ದು ಏನಿದೆ ಈ ವಿಷಯದಲ್ಲಿ? ಸೊ ಹಾಗಾಗಿ ಈ ಒಂದು ಮತ್ತು ಬಡ್ಜೆಟ್ಗೆ ರಿಪ್ಲೈ ಕೊಟ್ಟಿದ್ದಕ್ಕೆಲ್ಲ ನಮ್ಮದು ವಿರೋಧ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ನಡ್ಕೊಂಡಂಥ ರೀತಿ ಸರಿಯಲ್ಲ. ಇದು ಸಮಾಧಾನ ಇಲ್ಲ ನಮಗೆ. ನಾಗರಿಕರಿಗೆ ಗೌರವ ತರೋಂಥ ಕೆಲಸ ಅಲ್ಲ. ಒಬ್ಬ ಮಂತ್ರಿಗೆ ರಕ್ಷಣೆ ಕೊಡದೇ ಇರೋವಂಥವ್ರು ನೀವು ಇನ್ನು ಸಾಮಾನ್ಯ ನಾಗರಿಕರ ಬಗ್ಗೆ ಹೇಗೆ ಯೋಚನೆ ಮಾಡ್ತೀರಿ? ಇದು ಸರಿಯಲ್ಲ. ಸರಿಯಾದಂಥ ತನಿಖೆ ಆಗಬೇಕು, ನ್ಯಾಯಾಂಗದ ತನಿಖೆ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ CBIಗೆ ಒಪ್ಪಿಸಿ. ಯಾಕಂದರೆ 48 ಜನ ಇದ್ದಾರೆ ರಾಜ್ಯದ ದೇಶದ ಬೇರೆಯವರೆಲ್ಲ ಇದ್ದಾರೆ ಅಂತ ನೀವು ಹೇಳ್ತೀರಿ. ಅವರೇ ಹೇಳಿದ್ದಾರೆ, ರಾಜಣ್ಣ ಶಾಸಕರು ಅಲ್ಲ ಮಂತ್ರಿಗಳು, ರಾಜಣ್ಣ ಮಂತ್ರಿ ಅವ್ರು ಹೇಳಿದ ಮೇಲೂ ನೀವು ಇದನ್ನು ನೆಗ್ಲೆಕ್ಟ್ ತೊಗೊಂಡು ಹಗುರವಾಗಿ ತೊಗೊಂಡಿದ್ದು ಈ ವಿಷಯ ಅಂತ ಹೇಳಿದ್ರೆ ಎಲ್ಲಿಗೆ ಹೋಗುತ್ತಿದ್ದು? ಇದ್ರ ಬಗ್ಗೆ ನಮ್ದು ಆಕ್ರೋಶ ಇರುವಂಥದ್ದು. ಇವರೇ 12 ಜನ ಇರ್ತಾರೆ ಅದರೊಳಗಡೆ. ಇವರಿಗೆ ಅದೆಲ್ಲ ಗೊತ್ತಿದೆ. ಮಾಡಬಾರ್ದನ್ನ ಮಾಡಿರೋರು ಇವತ್ತು ನಾವು ಏನೂ ಮಾಡದೇ ಇರೋರ ಬಗ್ಗೆ ನಾವು ನೀವೇ ಕರೆದ್ರಿ, ಬನ್ನಿ ಸರ್ಕೊಳ್ಳಿ ಅಂತೇಳಿ ನಿಮ್ಮ ಇವರನ್ನೆಲ್ಲ ಅಂಗರಕ್ಷಕರನ್ನು ಆ ಕಡೆ ಸೈಡಿಗೆ ಸರಿಸಿದ್ರಿ. ನಮಗೆ ಮೇಲ್ಗಡೆ ಹತ್ಕೊಂಡು ನಿಂತ್ಕೊಳ್ಳೋಕ್ಕೆ ಘೋಷಣೆಗೆ ಹೋಗಿ ನೀವೇ ಅವಕಾಶ ಮಾಡಿಕೊಟ್ರಿ. ಬನ್ನಿ ಅಂತ ನೀವೇ ಕರೆದ್ರಿ. ಯಾರು ಮುಟ್ಟಬೇಡಿ ಅವರಿಗೆ ಅಂತ ನೀವು ಹೇಳಿದ್ರಿ. ಕ್ರಮ ತಗೊಳ್ತೀರಿ. ನಾವು ನೀವು ಕರೆದಿದ್ದು ನೋಡಿ ನೀವು ಹೋರಾಟಕ್ಕೆ ಶಕ್ತಿ ಕೊಡ್ತೀರಿ ಅಂತ ಅಂದ್ಕೊಂಡ್ವಿ. ಈ ಅಧಿವೇಶನದಲ್ಲಿ ಬಿಜೆಪಿ ಬಹಳ ಪ್ರಮುಖವಾಗಿ ಆಕ್ಷೇಪ ಮಾಡಿದಂಥ ಸಂಗತಿಗಳು, ಒಂದು ಹನಿ ಟ್ರ್ಯಾಪ್ ವಿಷಯ, ಇನ್ನೊಂದು ಮೀಸಲಾತಿ 4% ಮೀಸಲಾತಿ ಕೊಡ್ತಕ್ಕಂಥ ವಿಷಯ, ಮತ್ತು ಇನ್ನೊಂದು ಸಾವರ್ಕರ್ ಬಗ್ಗೆನೂ ಚರ್ಚೆ ಬಂದಾಗ ಬಿಜೆಪಿ ಸದಸ್ಯರು ಬಹಳ ತೀವ್ರವಾಗಿ ಅದ್ರ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಇದು ಈ ಪಕ್ಷದ ನೆಲೆಯಲ್ಲಿ ಈ ಮುಂದಿನ ದಿನಗಳಲ್ಲಿ ಈ ವಿಷಯನ ಹೇಗೆ ನಿರ್ವಹಣೆ ಮಾಡಬೇಕಂತ ಇದೆ ನೋಡಿ. ಇದು 4% ವ್ಯವಸ್ಥೆ ಇದೆಯಲ್ಲ 2B, ಇದು ನೇರ ಮುಸಲ್ಮಾನರಿಗೆ. ಕಾಂಗ್ರೆಸ್ಸಿನ ನೀತಿನೇ ಇದರೊಳಗೆ ಗೊತ್ತಾಗತ್ತೆ ನಮಗೆ. ಈ ದೇಶವನ್ನು ಧರ್ಮಾಧಾರಿತವಾಗಿ ಮಾಡಬಾರ್ದು ಅಂತೇಳಿ ಅಂಬೇಡ್ಕರ್ ಹೇಳಿದರು. ಧರ್ಮಾಧಾರಿತವಾಗಿ ಈ ದೇಶವನ್ನು ತುಂಡರಿಸಬಾರ್ದು ಅಂತೇಳಿ ಅಂಬೇಡ್ಕರ್ ಹೇಳಿದರು. ಅದನ್ನು ಗಾಳಿಗೆ ತೂರಿ ಈ ದೇಶ ತುಂಡು ಮಾಡಿದ್ರಿ ನೀವು. ಗಾಂಧೀಜಿನೂ ಒಂದು ಕಡೆ ಹೇಳಿದ್ರು ದೇಶ ತುಂಡು ಮಾಡೋದು ಬೇಡ ಅಂತ. ಅದನ್ನು ಅನಿವಾರ್ಯವಾಗಿ ಅವರು ಒಪ್ಕೊಂಡ್ಬಿಟ್ರು. ಧರ್ಮಾಧಾರಿತವಾಗಿ ತುಂಡು ಮಾಡಬಾರ್ದು ಅಂತ ಹೇಳಿದಂಥ ನಮ್ಮ ಅಂಬೇಡ್ಕರ್ ಅವ್ರ ಮಾತನ್ನು ಮೀರಿ ನೀವು ದೇಶವನ್ನು ತುಂಡು ಮಾಡಿದ್ದೀರಿ. ಈಗ ಮತ್ತೆ ಹೊಡಿಲಿಕ್ಕೆ ಶುರು ಮಾಡಿದ್ದೀರಿ ಮನಸ್ಸುಗಳನ್ನು. ಇದು ಸರಿಯಲ್ಲ. 4% ಅವರಿಗೆ ಕೊಟ್ಟಿರುವಂಥದ್ದು ಇದೆಯಲ್ಲ ಪ್ರತ್ಯೇಕ. ನಿಮ್ಮ ಕಾಮಗಾರಿಗಳು ಮಾಡೋಕ್ಕೆ ನಿಮಗೆ 4% ನೀವೇನಾದ್ರು ಇದಿದೆಯಲ್ಲ, ಇದು ಸಂವಿಧಾನದ ಅತ್ಯಂತ ವಿರುದ್ಧವಾದಂಥ ಒಂದು ಕೃತ್ಯ. ಇದು ಸಂವಿಧಾನದ ಮೇಲೆ ಅಪಚಾರ ಮಾಡುವಂಥ, ಸಂವಿಧಾನಕ್ಕೆ ಅದ್ರ ಮೇಲೊಂದು ಇದೊಂದು ಕೃತ್ಯ ಅಂತ ಭಾವಿಸ್ತೇನೆ ನಾನು. ಯಾಕೆ ಅಂತ ಹೇಳಿದ್ರೆ ಆ ರೀತಿಯ ಒಂದು ಇದನ್ನು ಅಪಚಾರ ಮಾಡುವಂಥ, ಅತ್ಯಾಚಾರದ ಪದ ಪ್ರಯೋಗ ಮಾಡಿದ್ರೆ ತಪ್ಪಾಗತ್ತೆ ಅನ್ನೋ ಗೊತ್ತಿಲ್ಲ. ಆದರೆ ಆ ರೀತಿ ಸಂವಿಧಾನದ ಮೇಲೆ ಅತ್ಯಾಚಾರ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಈ UT ಖಾದರ್ ಮಾಡ್ತಾ ಇದ್ದಾರೆ, ಈ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ಬೆಂಬಲ ವ್ಯಕ್ತ ಮಾಡ್ತಾರೆ. ತಂದಿದ್ದೆಲ್ಲ ನೀನು ಸಬ್ಜೆಕ್ಟ್ ತರ್ತೀರಿ, ತಂದಿದ್ದೆಲ್ಲ ಪಾಸ್ ಮಾಡಿಕೊಡ್ತೀರಿ. ಏನಾಗ ನಿಮ್ಮದೇನು? ಈ ರಾಜ್ಯ ಈ ಒಂದು ಸಂವಿಧಾನದ ವ್ಯವಸ್ಥೆ ಒಳಗಡೆ ಏನಿರಬೇಕು ಅಂತಿದೆ. ನಿಮ್ಮದೇನು ಇಲ್ವಾ? ಹಾಗಾದರೆ ಈಗ ನಾವು ಸಭೆಗೆ ಸಬ್ಜೆಕ್ಟ್ಗಳನ್ನು ತರುತ್ತೆ. ಸಭೆಗೆ ಬಂದಿರೋಂಥ ಸಬ್ಜೆಕ್ಟು ನೀವು ಪರ್ಯಾವಲೋಕಿಸಬೇಕು. ಯಾವ್ದು ಬೇಕು, ಯಾವ್ದು ಬೇಡ, ಯಾವುದು ಈ ದೇಶಕ್ಕೆ ಅವಶ್ಯಕತೆ, ಈ ರಾಜ್ಯಕ್ಕೆ ಅವಶ್ಯಕತೆ ಯೋಚನೆ ಮಾಡಬೇಕು ಅಧ್ಯಕ್ಷರು. ಕೊಟ್ಟಿದ್ದೆಲ್ಲ ತೊಗೊಂಡು ಬರ್ತೀರಿ. 4%ನ್ನು ಯಾಕೆ ತಂದ್ರಿ? ನಿಮಗೋಸ್ಕರ ಅಲ್ಪಸಂಖ್ಯಾತ ಇಲಾಖೆನೇ ಇಟ್ಟಿದ್ದೀವಿ. ಆಗಬೇಕು ಅಂದರೆ ಮೇಜರ್ ಅದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ನೀವೇ ತೊಗೊಳ್ತೀರಿ. 4,500 ಕೋಟಿ ಬಜೆಟನ್ನು ಈ ಬಾರಿ ನೀವು ಅವಕಾಶ ಮಾಡಿಕೊಟ್ಟಿದೆ. ಒಂದು ವ್ಯವಸ್ಥಿತವಾದಂಥ ಸಂವಿಧಾನಬದ್ಧವಾಗಿ ಮಾಡಿದಂಥ ಈ ಹಿಂದಿನ ಸರ್ಕಾರಗಳು, ಉದಾಹರಣೆಗೆ ಯಡಿಯೂರಪ್ಪನಂಥ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದೊಳಗಡೆ ಅವರು ಯೋಜನೆಗಳನ್ನು ತಂದರು. ಹಿಂದೂಗಳಿಗೆ ಮಾತ್ರ ಪ್ರತ್ಯೇಕ ಯೋಜನೆ ತಂದ್ರ? ಸೈಕಲ್ ಎಲ್ರಿಗೂ ಕೊಡಬೇಕು ಅಂತ ಯೋಜನೆ ತಂದಾಗ ಮುಸಲ್ಮಾನ್ ಹೆಣ್ಮಕ್ಳಿಗೆ ಕೊಡಲಿಲ್ವಾ? ಯೋಜನೆಗಳು ಮುಸಲ್ಮಾನ್ ಬಂಧುಗಳಿಗೆ ಕೊಟ್ಟೇ ಇಲ್ವಾ ನಮ್ಮ ಸರ್ಕಾರಗಳು? ನಿಮ್ದೇನು ಪ್ರತ್ಯೇಕ ಇದರೊಳಗಡೆ? ಹೀಗೆ ಯಾಕೆ ಮಾಡ್ತೀರಿ? ಇದನ್ನು ಕೇಳಿದ್ರೆ ನಮ್ಮನ್ನು ಸಸ್ಪೆಂಡ್ ಮಾಡ್ತೀರಿ. ಇದು ಈ ಸರ್ಕಾರದ ನೀತಿ ಆಗಿಬಿಟ್ಟಿದೆ. ಕಾಂಗ್ರೆಸ್ಸಿನ ಏಜೆಂಟಂತೆ ವರ್ತನೆ ಮಾಡುವಂಥ ವ್ಯವಸ್ಥೆ ಇದೆ. ಯಾಕಂದರೆ ನಮಗೂ ಜವಾಬ್ದಾರಿ ಇದೆ. ನಿಮಗೆ ಯುನಾನಿಮಸ್ಸಾಗಿ ಎಲೆಕ್ಟ್ ಮಾಡಿರೋರು ನಾವು. ನಾವೊಂದು ಅಭ್ಯರ್ಥಿ ಹಾಕಿಲ್ಲ. ನಿಮ್ಮದು ಎಲೆಕ್ಷನ್ ಆದಂಥ ಸಂದರ್ಭದೊಳಗೆ ಅವಿರೋಧವಾಗಿ ಆಯ್ಕೆ ಆಗಿದೆ ಬಿಟ್ಟರೆ ನಿಮ್ಮ ವಿರುದ್ಧ ಎಲೆಕ್ಷನ್ ನಾವು ವಿರೋಧನೂ ಮಾಡಲಿಲ್ಲ. ಸಹರ್ಷದಿಂದ ನಿಮ್ಮನ್ನು ಒಪ್ಕೊಂಡು ಅಭಿನಂದನೆ ಸಲ್ಲಿಸಿರೋರು ನಾವು. ಹೇಗೆ ನಡ್ಕೊಳ್ತಿದ್ದೀರಿ? ಕಾಂಗ್ರೆಸ್ಸಿನ ಏಜೆಂಟ್ ಅಂತ ನಡ್ಕೋಬಾರ್ದು ಒಬ್ಬ ಸಭಾಧ್ಯಕ್ಷ.
ಗೌರವ ಇದೆ ನಿಮ್ಮ ಬಗ್ಗೆ. ಹಾಗಾಗಿ ನೀವು ಯೋಚನೆ ಮಾಡಿ ಆ ಜಾಗಕ್ಕೆ ನೀವು ಫಿಟ್ಟಾ ಅನ್ಫಿಟ್ಟಾ ಅಂತ. ಇದು ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ ಎನ್ ಚನ್ನಬಸಪ್ಪ ಅವರ ಮಾತು. ಸಭಾಧ್ಯಕ್ಷರು ಸ್ಪೀಕರ್ ಅವರ ನಡೆಯ ಬಗ್ಗೆ ಏನು ಸಾವರ್ಕರ್ ಬಗ್ಗೆ ಚರ್ಚೆ ಆಯಿತು, ಮೀಸಲಾತಿ ಗುತ್ತಿಗೆಯಲ್ಲಿ ಮೀಸಲಾತಿ ಬಗ್ಗೆ ಚರ್ಚೆ ಆಯಿತು, ಮತ್ತು ಹನಿ ಟ್ರಾಪ್ ಬಗ್ಗೆ ಚರ್ಚೆ ಆಯಿತು. ಇದ್ರ ಬಗ್ಗೆ ವಿಪಕ್ಷಗಳ ಬೇಡಿಕೆಗೆ ನ್ಯಾಯ ಸಿಗಲಿಲ್ಲ ಅನ್ನುವಂಥ ಪ್ರಸ್ತಾಪನ ಮಾಡಿದ್ದಾರೆ. ಮತ್ತು ಯಾವುದಕ್ಕೂ ನಾವು ಒಗ್ಗೋದಿಲ್ಲ, ಜನರ ಜೊತೆಗಿರ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೋಟೇಶ್ ಚಂದ್ರಶೇಖರ್, ಕನ್ನಡ ಮೀಡಿಯಂ.